ಕತೆ ತಗೊಂಬಂದಂತ ಸಂದರ್ಭದಲ್ಲಿ ನೀವೇ ಡೈರೆಕ್ಟ್ ಮಾಡಿ ಅಂತ ಹೇಳಿದ್ರಂತೆ, ಯಾವ ಕಾರಣದಿಂದ? ಇಲ್ಲ, ಅವ್ರು ಹೇಳಿದ ರೀತಿ ಚೆನ್ನಾಗಿತ್ತು ಕಥೆ. ಅದು ಏನ್ ಅರ್ಧ ಗಂಟೆ ಎಲ್ಲ ಏನಿಲ್ಲ ಅಲ್ಲ, ಒಂದು 5 ನಿಮಿಷ ಸಾಕು. ಕರೆಕ್ಟ್ 4 ಇಂದ 5 ನಿಮಿಷ, 4 to 5 minutes ಹೇಳಿದ ಕತೆ. ಇಡೀ ಕತೆನ, ಇಡೀ ಜೀವನ ಹೇಳ್ಬಿಟ್ರು. ನಾನು ಈ ಒಂದು ಕ್ಯಾಟ್ರಿಂಗ್ ಬರ್ತದೆ, 1 ನಿಮಿಷದಲ್ಲಿ ಈ ಕ್ಯಾಟ್ರಿಂಗ್ ಬರುತ್ತೆ, ಆ ಕ್ಯಾಟ್ರಿಂಗ್ ಬರುತ್ತೆ, ಈ ಕ್ಯಾಟ್ರಿಂಗ್ ಬರುತ್ತೆ. ಈ 3 ಕ್ಯಾಟ್ರ್ ಬಗ್ಗೆ ಹೇಳಿದಾಗ ಬೇರೆ ಯಾವ ಕ್ಯಾಟ್ರ್ ನೆನಪೇ ಬರಲಿಲ್ಲ ಅಂತ. ತುಂಬಾ ಕಷ್ಟ ಬೇಸಿಕಲಿ. ಬೇರೆ ಎಲ್ಲಾ ಪಾತ್ರಗಳು ಇಂಪಾರ್ಟೆಂಟ್, ಬಟ್ ಅದಕ್ಕಿಂತ 3 ಪಾತ್ರ ಮುಖ್ಯ ಅಲ್ಲ, ಅದ್ರ ಬರೋ ಪಾತ್ರಗಳನ್ನ ಮುಖ್ಯ. ಯಾಕಂದ್ರೆ ಅದೆಲ್ಲ ಬಂದಾಗ್ಲೇ ಈ 3ಕ್ಕೆ ಪರಿಪೂರ್ಣತೆ ಇರುತ್ತೆ. ಅದನ್ನ ಎಕ್ಸಲೆಂಟ್ ಆಗಿ ಹೇಳಿದಾಗ ನನಗೆ ನೀವು ಮಾಡಿ ಜನ ಯಾಕೆ ಇನ್ನೊಬ್ರು ಮಾಡಬೇಕು, ಯಾಕೆ ನಿಮ್ಗೆ ಮಾಡೋಕ್ಕಾಗಲ್ವಾ? ಇಲ್ಲ ಅಣ್ಣ ಮಾಡ್ಬೋದಾ, ಮಾಡಿ ಹೇಳ್ತೀನಿ, ಕ್ಯಾನ್ ಡು. ಅದಾದ್ಮೇಲೆ ಸೀರಿಯಸ್ ತಗೊಂಡು ಮಾಡಿದ್ವಿ. ಎವ್ರಿ ಟೈಮ್ ವಿ ಮೆಟ್ ದೇರ್ ವಾಸ್ ಅನ್ ಇಂಪ್ರೂವ್ಮೆಂಟ್, ದೇರ್ ವಾಸ್ ಅನದರ್ ದಿಸ್ ಒನ್ ಫೈನ್ ಡೇ ಕೇಮ್ ಅಂಡ್ ಶೋಡ್ ಮಿ ಒನ್ ಸೀನ್. ಅದನ್ನ ನೋಡಿ ಆ ರಮೇಶ್ ರೆಡ್ಡಿ ಅಂತ ನೋಡಿ, ಅವ್ರು ಅನಿಲ್ ಬರ್ದಿತ್ತು, ಅವ್ರ ಪತ್ರಿಕೆ ಇತ್ತು ಈ ಥರ ಮಾಡ್ಬೇಕಂತ ಮಾಡಿ. ಅದು ಫಿಕ್ಸ್ ಆಯ್ತು. ಅವರು ಅನಿಮೇಷನ್, ಫುಲ್ ಫಿಲ್ಮ್ ಅನಿಮೇಷನ್ ತೋರಿಸ್ತಾರೆ. ಯಾರಿಗೆ ಬರುತ್ತೆ ಈ ಐಡಿಯಾ ಹೇಳಿ? ಹೌದು, ಐ ಥಿಂಕ್ ದಟ್ ವೇ ಅರ್ಜುನ್ ಹಸ್ ವರ್ಕ್ ವೆರಿ ಹಾರ್ಡ್. ಐ ಥಿಂಕ್ ಇದೇ ಫಸ್ಟ್ ಅಲ್ವಣ್ಣ ಎಲ್ಲ ರೆಡಿ ಮಾಡ್ಕೊಂಡು? ಎಸ್, ಇದೆ ಫಸ್ಟ್ ಸಿನಿಮಾ ತೋರಿಸಿ. ಎಸ್ ಎಸ್, ಫಸ್ಟ್. ಬೇರೆಯವ್ರಿಗೆ ಮಾದರಿ ಆಗ್ಬಿಡ್ತೀವಿ ಇವಾಗ. ಅದಕ್ಕೆ ನೋಡಿ 3 ಪಾತ್ರದ ಡೈಲಾಗ್ ಅವರೇ ಹೇಳಿದ್ದಾರೆ, ಫಿಲ್ಮ್ ಪಿಕ್ಚರೈಸ್ ಮಾಡಿದ್ದಾರೆ, ಮ್ಯೂಸಿಕ್ ಕೊಟ್ಟಿದ್ದಾರೆ, ಹಾಡುಗಳು ಅವಾಗ ಒಂದು ಸ್ಮಾಲ್ ಮಾಂಟೇಜಸ್ ಹಾಡುಗಳು ನಮ್ಗೆ ತಂದಿದ್ದಾರೆ. ಅದು ಅದೇ ಡೆಪ್ತ್ ಕೊಡ್ತು. ಹೆಂಗಿದೆ ಆಕ್ಚುಲಾಗಿ ನಾನು ಅದೇ ಹೇಳ್ತಿರೋದು, ಇದು ಮಾಡಿ ಅನಿಮೇಷನ್ ಸಿನಿಮಾನು ಮಾಡಿ ಕಳಿಸಿ ಅಂತ ಹೇಳ್ತೀನಿ. ಇದೇ ಅನಿಮೇಷನ್ ಮಾಡಿ ಜೊತೆಲಿ ಆಗಲಿ, ಒಂದು ಕಾಮಿಕ್ ತರ ಆಗಲಿ, ಕಾಮಿಕ್ ಎಲ್ಲ ಮಾಡ್ತಾರೆ ಬರ್ತಾರೆ, ಆ ಥರ ಒಂದು ಕಾಮಿಕೇ ಮಾಡ್ಬೋದು. ದಿಸ್ ಒನ್ ಹೆಂಗೆ ರಾಮಾಯಣ ಮಹಾಭಾರತ ಒಂದು ಕಾಮಿಕ್ ಮಾಡ್ಬೇಕು, ಅಮರಚಿತ್ರ ಕಥಾ ಅಂತ. ಇದು ಅಮರಚಿತ್ರ ಕಥಾ ಆಗ್ಬೇಕನ್ನೋದೇ ನಮ್ಮ ಆಸೆ. ನೋಡಿ, ಒಂದು ವಿಷಯ ಯಾವಾಗ ಅಮರವಾಗಿರ್ಬೇಕು, ಅದು ಚಿತ್ರವಾಗಿ ಬರಬೇಕು, ಅದು ಕಥೆಯಾಗಿ ಹೋಗ್ಬೇಕು. ಅದಕ್ಕೆ ಅಮರಚಿತ್ರ ಕಥಾ. ಅದಕ್ಕೋಸ್ಕರ ಅದೊಂದು ಕಾಮಿಕ್ ಬಂದ್ಬಿಡ್ತು ಅಂದ್ರೆ ಹುಡುಗರ ಓದ್ತಾ ಒಬ್ಬ ಇದ್ದ ಕಣೆ, ಇನ್ನೊಬ್ಬ ಇದ್ದ ಕಣೆ, ಏನೇ ಅದು ಇಂಟ್ರೆಸ್ಟ್ ನಮ್ಗೆ. ನೀವು ನಂಬಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ರಾಮಾಯಣ, ಹನುಮಾನ್ ಅದೆಲ್ಲ ಹೋಗ್ಬೇಕು, ಏನೇ ಕ್ಯಾರೆಕ್ಟ್ರು ನಮ್ಗೆ ನೋಡಿ ಇವಾಗ ಗೂಸ್ಬಂಬರು. ಥಿಂಕ್ ಯು ಶುಡ್ ಮೇಕ್ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ, ಮೈಟ್ ಬಿ 2 years 3 years ಮಕ್ಕಳಿಗೆ ಗೊತ್ತಾಗಲ್ಲ. ತೊಳೆ ಮೇಲೆ ಕೂರ್ಸ್ಕೊಂಡು ಸುಮ್ಮನೆ ನನ್ನ ಮಗಳಿಗೆ ಹೇಳ್ಕೊಡ್ತಾ ಇದ್ದೆ, ಇದು ಮಗಳೇ ಕಿಪ್ಪರ್ ಅಂತ ಒಂದಿದು ಅವ್ರು 30 ಬುಕ್ ಓದ್ತಿದ್ದೆ ನಾನು ಒಂದೊಂದು ದಿನಲ್ಲೇ. ಸೊ ಆ ಬುಕ್ ಮಕ್ಕಳಿಗೆ ಟ್ರೈನ್ ಮಾಡ್ಬೇಕು. ಅಂದ್ರೆ ಅದರಲ್ಲಿ ಈ ಎಸ್ಪೆಷಲಿ 45 ಸಿನಿಮಾದಲ್ಲಿ ಒಳ್ಳೆ ಒಂದು ಎಲಿಮೆಂಟ್ ಇದೆ. ಮಕ್ಕಳು ದೇ ಕ್ಯಾನ್ ಗೋ ಆನ್, ದಿಸ್ ಇಸ್ ವಾಟ್ ಇಸ್ ಲೈಫ್, ಅಯ್ಯೋ ಇದಾ ಕಳಿಸ್ಬೋದು. ವಿ ಕ್ಯಾನ್ ಗೋ ಆನ್ ಟೀಚಿಂಗ್ ದೆಮ್. ಇದು ನಂಗೆ ಏನೇನೋ ಆಸೆ ಇದೆ, ಅದು ನಾನು ಒಂದೂ ಹೇಳಿಲ್ಲ ಸದ್ಯಕ್ಕೆ. ಫಿಲಿಮು ಇದೆಲ್ಲ ಮಾಡೋಣ, ಟ್ರೈ ಮಾಡೋಣ. ಹೆಂಗ್ ಬಂದಿದೆ ಶಿವಣ್ಣ ಓವರಾಲ್? ನನಗೆ ತುಂಬಾ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ನಾವು ಏನೇ ಮಾಡಿದ್ರು ಅದು ಏನೇ ಮಾಡಿದ್ರು ದೇವ್ರಿಗೆ ಅರ್ಪಿಸ್ಬೇಕು. ಹೆಂಗೆ ಅಪ್ಪಾಜಿ ಏನಂತ ಅಭಿಮಾನಿ ದೇವ್ರುಗಳಂದ್ರು ಅವ್ರು ನೋಡಿ ಅವ್ರು ನಮ್ಗೆ ಏನು ಎಸ್ ಯುವರ್ ಪಾಸ್ಟ್, ಯುವರ್ ಎಕ್ಸ್ಟ್ರಾರ್ಡಿನರಿ, ಯುವರ್ ಡಿಸ್ಟಿಂಕ್ಷನ್ ಮಾಡಿದ್ರು, ಅದೆಲ್ಲ ಅವ್ರು ಕೊಡೋ ಒಂದು ಇದು. ಸೊ ವಿ ಹ್ಯಾವ್ ಡನ್ ಇಟ್ ವೆರಿ ಹಾನೆಸ್ಟ್ಲಿ. ಎಲ್ಲರೂ ಈ ಪ್ರಯತ್ನ ಇತ್ತು. ಅರ್ಜುನ್ ಜನ್ಯ ಹೊಸ ಯಾರು ಅಡ್ವಾಂಟೇಜ್ ತಗೊಳ್ಳು. ಉಪೇಂದ್ರ is a very beautiful director, amazing director, star by himself. Rajbir Shetty ಅವರು even is a very good writer, very good director, very good visualizer, very good actor. And ನಾನು ಅಷ್ಟೇ, ನಮ್ದು 4 generations ಆಯ್ತು. ನಾನು ಪಕ್ಕ ಲೈಕ್ ಅ ಸ್ಟೂಡೆಂಟ್. ಆ್ಯಂಡ್ ಏನಾಗಿದ್ರೆ ಕ್ಲೀನಾಗಿ ಅರ್ಜುನ್ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಸಜೆಷನ್ ಕೊಡ್ತೀವಿ. ಯಾಕಂದರೆ ಏನಾಗುತ್ತೆ, ಅವ್ರು ಸೃಷ್ಟಿ ಮಾಡಿರೋ ಪಾತ್ರನ ನಾವು ಎಲ್ಲಿಗೆ ಅದಕ್ಕೆ ಧಕ್ಕೆ ತರಗೆ ಮಾಡಬಾರ್ದು. ಏನು ನಾವೆಲ್ಲ ನಮ್ಮ ಬೇಳೆ ಬೇಯಿಸ್ಕೋಬೇಕಂದ್ರೆ ನಾವೆಲ್ಲ ತೂರ್ಸೋಕೋಬಾರ್ದು. ಅದು ಇದ್ದಿದ್ದಂಗೆ ಮಾಡಿದ್ರೆ ಅದಕ್ಕೆ ಶೋಭೆ. ಅದು ಇಲ್ಲಾದ್ರೆ ಇಲ್ಲ, ಬರಲ್ಲ. ಅದನ್ನ ಭಾಳ ಚೆನ್ನಾಗಿ ಮಾಡಿದ್ರು. ನಮ್ಗೆ ಅದೆಲ್ಲ ಭಾಳ ಖುಷಿ ಕೊಡ್ತು. ಓವರ್ ಆಲ್ ವಾಟ್ ಹಿ ಹಸ್ ಸ್ಪೆಂಡ್, ವಾಟ್ ಹಿ ಹಸ್ ಡಿಸೈನ್ ದಿಸ್ ಒನ್, ಆಲ್ ದ ಆಕ್ಟರ್ಸ್, ಉಪೇಂದ್ರ, ರಾಜ್ಬೀರ್ ಶೆಟ್ಟಿ, ಯಾರಿಗೂ ಇರಲಿಲ್ಲ. ಎಲ್ಲ ಒಳ್ಳೆ ಮಕ್ಕಳ ಥರ ಬಂದು ನಾವು ಒಳ್ಳೆ ಪಿಕ್ನಿಕ್ ಥರ ಇತ್ತು. ಕಾಂಬಿನೇಷನ್ ಇದ್ದ ಪಿಕ್ನಿಕ್ ಥರ ಇತ್ತು. ಅದು ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಐ ವೆಂಟ್ ಟು ಕೀಮೋ ಅಟ್ ದಟ್ ಟೈಮ್.